Hi guys, welcome back to my channel. Day 3 of blogging series. ನಮ್ ಮುಂಜಾನೆ ಶಿಫ್ಟ್ ಮಾರ್ನಿಂಗ್ ಶಿಫ್ಟ್ ಇತ್ತು, ಡ್ಯೂಟಿ ನಡೆದಿದೆ. ಫುಲ್ ಚಳಿ ಇದೆ ನಂಬಲ್ಲಿ ಇಲ್ಲಿ. ಎಂತ ಚಳಿ ಅಪ್ಪ, ಭಯಂಕರ ಚಳಿ. ಈ ಚಳಿಗೆ ಹೋಗ್ಬೇಕಂದ್ರೆ ಕುತ್ತಿಗೆ ಬರ್ತಾವ ಮಾರ್ನಿಂಗ್ ಅದರಲ್ಲಿ. ಈ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಹೋಗ್ಬೇಕಂದ್ರೆ ಕುತ್ತಿಗೆ ಬರ್ತದ. ಆ ಚಳಿಗೆ ಹೋಗ್ಬೇಕು. ಅದ್ರಲ್ಲಿ ರೋಡ್ ತಗ ಖಾಲಿ ಇರ್ತಾವ ಬಿಡಿ, ಫುಲ್ ಸ್ಪೀಡ್ ಹೋಗ್ಬೋದು. ಅಂದ್ರೆ ಚಳಿ ಬಾಳ ಭಯಂಕರ ಅಂತ ಚಳಿ ಮುಂಜಾನೆ. ಜಿಮ್ಮಿಗೆ ಅದ್ರ ಹಚ್ಬೇಕು, ಇಲ್ಲಂದ್ರೆ ಒಂದ್ ರಾಟಿ ಬೀಳತಾನ ಅಷ್ಟೇ. ಒಂದ್ ರಾಟಿ ಬಿತ್ತನ್ಕೋ ನಡೀತಜ್ಜೆ. ಎಷ್ಟ್ ಬಿ ಚಳಿ ಇದ್ರ ಬಿ ಏನು ಅನ್ಸ್ತೇನ್ ಅನ್ಸಲ್ಲ. ಹಳ್ಳೂರಿ ಅಂಕಲ್ ಏನೋ ಬಿತ್ತ ಅಂಕಲ್ದು ಹಳ್ಳು ಮಾರ್ನಿಂಗ್ ನಡೆದ. ಈ ಚಳಿ ಬಿ ಎಲ್ಲರೂ ವಾಕಿಂಗ್ ಮಾಡಕ್ ಬಂದ್ರ ಅಂದ್ರೆ ನೋಡ್ಬೇಕು. ಈ ಚಳಿ ಫುಲ್ ಚಳಿ ಅಂದ್ರೆ ನಮ್ಗಷ್ಟು ಚಳಿ ಹತ್ತದ ಅನ್ಸಕತ್ತದ ಯಾಕೋ. ಫುಲ್ ಚಳಿ ಅದ. ನಮ್ ಬಜಾಜ್ ಶೋರೂಮ್ ನಾಗ ಗಾಡಿಗಳು ಅಂತ ತಗೋಬೇಕಂದಿದೆ, ಬಜೆಟ್ ಇಲ್ಲ. ನೆಕ್ಸ್ಟ್ ಟೈಮ್ ತೊಗೊಳೋ ಗಾಡಿಗಾಗ. ಅವ್ನ್ ಚಾಯ್ ಕುಡಿಯಮಂತೀನಿ, ಚಾಯ್ ಯಾವತ್ ತೆಗ್ದೇ ಇಲ್ಲ. ಚಾಯ್ ಕುಡಿಬೇಕಂದ್ರೆ ಬೇಕರಿ ಒಂದು ತೆಗ್ದದ. ಈ ಚಳಿಗೆ ಊರಿಗೆ ನಡ್ದಾರಪ್ಪ ಎಲ್ಲರೂ. ಇಷ್ಟ್ ಚಳಿಗೆ ಯಾರ್ಯಾರು ಎದ್ದ ಹೇಳ್ತಾರೆ ಕಮೆಂಟ್ ಮಾಡಿ. ಯಾರ್ಯಾರು ಹೇಳ್ತೀರಿ, ಯಾರ್ಯಾರು ಎದ್ದು ಏನೇನ್ ಮಾಡ್ತಿರಲ್ಲ ಕಮೆಂಟ್ ಮಾಡಿ. ಈ ಚಳಿಗ ನಾವಾದ್ರೆ ಎದ್ದು ಮಾರ್ನಿಂಗ್ ಶಿಫ್ಟ್ ಡ್ಯೂಟಿ ನಡೆದಿದೆ ಒಂದು. ನಾವಾದ್ರೆ ಫುಲ್ ಚಳಿ ಅದ ಇಲ್ಲಿ. ಫುಲ್ ಕೋಟ್ನೂರ್ ದಾಟ್ರೆ ಇನ್ನ ಜಾಸ್ತಿ ಚಳಿ ಇರ್ತದೆ ಇಲ್ಲಿ. ಫುಲ್ ಚಳಿ. ಫೈನಲಿ ನಮ್ಮ ಆಫೀಸಿಗೆ ಬಂದೀವಿ ನಾವು ಚಳಿಗೆ. ಮುಂಜಾನೆ ಗುಡಿಗೆ ಬಂದಿದ್ದೆ ನಾವು, ನಮ್ಮ ಅಣ್ಣ ಒಬ್ರು. ಅವ್ರು ವಿಡಿಯೋ ಮಾಡ್ಕೊಬೇಡ ಅಂದ್ರ ಸೋರ್ಸಕ್ ಗುಡಿಗೆ ಬಂದಿದ್ದೆವು. ಅದಾದ್ಮೇಲೆ ನಾ ಡೈಲಿ ಗುಡಿಗೆ ಬರ್ತೀನಿ, ಯಾಕಂದ್ರೆ ಸ್ವಲ್ಪ ಮನಸ್ಸು ಶಾಂತಿ ಇರುತ್ತೆ ಅಂತ. ಇಲ್ಲಿ ಡೆವಿಲ್ ಮೂವಿದು ಪೋಸ್ಟರ್ ಇತ್ತು, ಡೆವಿಲ್ ಫ್ಯಾನ್ಸ್ದು. ನಾ ಅಲ್ಲೇ ಊಟ ನಾಷ್ಟ ಮಾಡಿದೆ. ಎಷ್ಟು ನಾ ರೈಸ್ ಅವಾಯ್ಡ್ ಮಾಡ್ಬೇಕಂತೀನಿ, ಮತ್ತ ರೈಸ್ ನನಗ್ ಬಿಡಲ್ಲ. ರೈಸ್ ಬಿಡ್ಬೇಕಂತೀನಿ, ಮತ್ ಏನ್ ಮಾಡ್ತೀನಿ, ಆಲೂ ಬಾತೆ ಪಸಂದ್ ಬರ್ತದ. ಸ್ವಲ್ಪ ಹೊರ ಹೊಂಟಿದೆ, ಚಾಯ್ ಕುಡಿಸ್ಬೇಕಂತ ಅದಕ್ಕೆ ಐಟಮ್ ತರಲಾಗಿಡಿದೆ. ಹಾಲು, ಬ್ರೆಡ್, ಬನ್ನು. ಇದೇ ಬೇಕರಿಯಲ್ಲಿ ಬಂದ್ ತಗೊಂಡಿದ್ದೆ, ಚಾಯ್ ಕುಡ್ಬೇಕನ್ಸ್ತದಕ್ಕೋ. ಹಂಗ ಫೈನಲ್ ನಮ್ ಡ್ಯೂಟಿ ಮುಗೀತು. ಮನಿಗ್ ಹೋಗಿ 2 ಆರ್ಡರ್ ಅವ. ಒಂದು ಮಗ್ ಅದ, ಮತ್ತೆ ಒಂದು ಪಾರ್ಸಲ್ ಇತ್ತು ಹಂಗಂದು. ಮೀಶೋಲಿ ಅಂತ ಒಂದು ಆರ್ಡರ್ ಬಂದಿದೆ, ಪ್ಯಾಕ್ ಮಾಡಕತ್ತಿದೆ. ಇದೇ ಮೀಶೋಲಿ ಆರ್ಡರ್ ಬಂದಿದ್ದು. ಹಂಗೆ 4 ಫ್ರಿಜ್ ಮ್ಯಾಗ್ನೆಟ್ ಇದ್ದು. ಯಾರಿಗಾರ ಫ್ರಿಜ್ ಮ್ಯಾಗ್ನೆಟ್, ಮಗ್, ಕಸ್ಟಮೈಸ್ ಮಗ್ ಬೇಕಂದ್ರೆ ಕಮೆಂಟ್ ಮಾಡಿ, ನಮ್ ಪೇಜಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.